ಅಕ್ರಮ ಬಾಂಗ್ಲಾ ವಲಸಿಗರಿಗೆ ಹಾಟ್ಸ್ಪಾಟ್ ಆಯ್ತಾ ಮಂಡ್ಯ ಜಿಲ್ಲೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ನಾಗಮಂಗಲ ತಾಲೂಕಿನಲ್ಲಿ ಅಕ್ರಮ ವಲಸಿಗರು ಇರುವ ಶಂಕೆ ಮೂಡ್ತಾ ಇದೆ. ಸುಮಾರು 2,000ಕ್ಕೂ ಹೆಚ್ಚು ಅಕ್ರಮ ವಲಸಿಗರು ಇರೋ ಶಂಕೆ ವ್ಯಕ್ತವಾಗ್ತಾ ಇದೆ. ಅಕ್ರಮ ಬಾಂಗ್ಲಾ ವಲಸಿಗರಿಗೆ ಹಾಟ್ಸ್ಪಾಟ್ ಆಯ್ತಾ ಮಂಡ್ಯ ಜಿಲ್ಲೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ನಾಗಮಂಗಲ ತಾಲೂಕಿನಲ್ಲಿ ಅಕ್ರಮ ವಲಸಿಗರು ಇರೋ ಶಂಕೆ ಇದೆ. ಸುಮಾರು ಒಂದಲ್ಲ ಎರಡಲ್ಲ 2,000ಕ್ಕೂ ಹೆಚ್ಚು ಅಕ್ರಮ ವಲಸಿಗರು ಇರೋ ಶಂಕೆ ವ್ಯಕ್ತವಾಗ್ತಾ ಇರೋದು. ಈ ಬಗ್ಗೆ ಸೂಕ್ತ ಪರಿಶೀಲನೆಯನ್ನು ನಡೆಸುವಂತೆ ದೂರು ಸಲ್ಲಿಕೆಯಾಗಿದೆ. ರಾಜ್ಯ ಚುನಾವಣಾ ಆಯೋಗ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ, ಪೊಲೀಸ್ ಮಹಾನಿರ್ದೇಶಕರು ಸೇರಿ ಮಂಡ್ಯ ಡಿಸಿಎಸ್ಪಿಗೆ ದೂರನ್ನು ನೀಡಲಾಗಿದೆ. ಮಂಡ್ಯದ ಸಾಮಾಜಿಕ ಹೋರಾಟಗಾರ KR ರವೀಂದ್ರರಿಂದ ದೂರನ್ನು ಕೊಡಲಾಗಿದೆ. ನಾಗಮಂಗಲ ತಾಲೂಕಿನಲ್ಲಿ ಏನು ಬಾಂಗ್ಲಾದೇಶದ ವಲಸಿಗರು 2,000ಕ್ಕಿಂತಲೂ ಹೆಚ್ಚಿನ ಜನ ಅಲ್ಲಿ ಸ್ಟಾರ್ ಗ್ರೂಪ್ ಅಂತೇಳಿ ಏನು ಅವರು ಫೀಡ್ಸ್ ಫ್ಯಾಕ್ಟ್ರಿ ಮತ್ತು ದೊಡ್ಡ ಮಟ್ಟದ ಕೋಳಿ ಫಾರಮ್ಗಳು ಮತ್ತು ಇತರೆ ಕೈಗಾರಿಕೆಗಳು, ಪೆಟ್ರೋಲ್ ಬಂಕ್ಗಳಲ್ಲಿ ಸುಮಾರು 700 ಎಕರೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಪ್ರದೇಶದಲ್ಲಿ ಇಲ್ಲಿ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಬಾಂಗ್ಲಾದೇಶದ ವಲಸಿಗರು ಉತ್ತರ ಭಾರತದ ಹಲವು ರಾಜ್ಯಗಳ ಹೆಸರಿನಲ್ಲಿ ಆಧಾರ್ ಕಾರ್ಡ್ಗಳು ಮತ್ತು ವೋಟರ್ ಕಾರ್ಡ್ಗಳನ್ನ ಸೃಷ್ಟಿ ಮಾಡ್ಕೊಂಡು ಏಜೆಂಟ್ಗಳ ಮುಖಾಂತರ ಇಲ್ಲಿ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಇವರು ಬಾಂಗ್ಲಾದೇಶದ ವಲಸಿಗರಾಗಿದ್ದು ಇವರ ಮೂಲ ದಾಖಲೆಗಳನ್ನ ಪರಿಶೀಲನೆ ಮಾಡಬೇಕು ಅಂತೇಳಿ ಇವತ್ತು ನಾನು ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರಿಗೆ, ಮುಖ್ಯ ಚುನಾವಣಾಧಿಕಾರಿಗಳಿಗೆ ಮತ್ತು ಮುಖ್ಯ ಕಾರ್ಯದರ್ಶಿಗಳಿಗೆ ಮತ್ತು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಹಾಗೂ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಮಂಡ್ಯ ಜಿಲ್ಲಾಧಿಕಾರಿಗಳಿಗೆ ದೂರನ್ನ ಸಲ್ಲಿಕೆ ಮಾಡಿದ್ದೇನೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಸ್ಟಾರ್ ಗ್ರೂಪ್ ಏನಿದೆ ಆ ಕಂಪ್ನಿಗಳಲ್ಲಿ ಸುಮಾರು 2,000 ಏನು ಬಾಂಗ್ಲಾದೇಶದ ವಲಸಿಗರು ಇದ್ದರು. ಹಿಂದೆ ನಾಗಮಂಗಲ ಪಟ್ಟಣದಲ್ಲಿ ಮತ್ತು ಮದ್ದೂರು ಪಟ್ಟಣದಲ್ಲಿ ಏನು ಗಣಪತಿ ವಿಸರ್ಜನೆ ಕಾಲದಲ್ಲಿ ಗಲಭೆ ಆಗಿತ್ತು. ಈ ಬಾಂಗ್ಲಾದೇಶದ ವಲಸಿಗರು ಕೂಡ ಅದರ ಕೈವಾಡ ಇದೆ ಅಂತೇಳಿ ಅನುಮಾನ ಇದೆ. ಈ ಬಗ್ಗೆ ಕೂಡ ನಾವು ದೂರನ್ನ ದಾಖಲು ಮಾಡಿದ್ದೇವೆ. ಮತ್ತು ಅಲ್ಲಿ ರಾಜಕೀಯ ಪ್ರಭಾವಕ್ಕೆ ಒಳಗಾಗಿ ಸ್ಥಳೀಯ ಪೊಲೀಸರಿಗೂ ಕೂಡ ಅವರು ಬಾಂಗ್ಲಾದೇಶದ ವಲಸಿಗರು ಅಂತ ಗೊತ್ತಿದ್ರೂ ಕೂಡ ಅವರು ಯಾವುದೇ ರೀತಿಯನ್ನು ಕ್ರಮವನ್ನು ಜರುಗಿಸ್ತಾ ಇಲ್ಲ. ಈ ಬಗ್ಗೆ ಸರ್ಕಾರ ಕೂಡಲೇ ಕ್ರಮ ಜರುಗಿಸಬೇಕು ಅಂತೇಳಿ. ನಾಗಮಂಗಲದಲ್ಲಿ ನಡೆದಂಥ ಘಟನೆ ಇದು. ಅಲ್ಲಿ ಮದ್ದೂರಲ್ಲಿ ಗಲಾಟೆ ಕೂಡ ಆಯಿತು. ಆ ಗಲಾಟೆಯಲ್ಲೂ ಕೂಡ ಇವರು ಅಕ್ರಮ ಬಾಂಗ್ಲಾ ವಲಸಿಗರು ಏನಿದ್ದಾರೆ ಅವರ ಕೈವಾಡ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅಲ್ಲಿರುವಂತಹ ಕೋಳಿ ಫಾರಂ, ಫೀಡ್ಸ್ ಕಾರ್ಖಾನೆ ಸೇರಿ ಕೈಗಾರಿಕಾ ಪ್ರದೇಶದಲ್ಲಿ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಿರೋ ಆರೋಪ ಇದೆ. ಇವರೆಲ್ಲರೂ ಅಕ್ರಮವಾಗಿ ಬಂದು ನೆಲೆಸಿದ್ದಾರೆ ಮತ್ತು ಆಧಾರ್ ಕಾರ್ಡನ್ನು ಮಾಡಿಸ್ಕೊಂಡು, ನಕಲಿ ಆಧಾರ್ ಕಾರ್ಡನ್ನು ಮಾಡಿಸ್ಕೊಂಡು ಜೀವನವನ್ನು ನಡೆಸ್ತಿರೋ ಆರೋಪ ಇದೆ. ಇವರ ಮೂಲ ದಾಖಲೆ ಪರಿಶೀಲನೆಯನ್ನು ಮಾಡಬೇಕು, ಸೂಕ್ತ ಕ್ರಮವನ್ನು ಜರುಗಿಸುವಂತೆ ಒತ್ತಾಯವನ್ನು ಕೂಡ ಮಾಡಲಾಗ್ತಾ ಇದೆ. ಅಲ್ಲದೆ ಈ ಕೆಲಸಗಾರನನ್ನು ಕರೆತಂದು ಕೆಲಸ ಮಾಡಿಸ್ತಿರೋ ಮಾಲೀಕರ ವಿರುದ್ಧವೂ ಕೂಡ ಕ್ರಮಕ್ಕೆ ಆಗ್ರಹವನ್ನು ಕೂಡ ಮಾಡಲಾಗ್ತಿದೆ. ಮದ್ದೂರು ಗಣಪತಿ ಮೆರವಣಿಗೆ ವೇಳೆ ಕಲ್ಲು ತೂರಾಟದಲ್ಲೂ ಇವರ ಪಾತ್ರದ ಶಂಕೆ ವ್ಯಕ್ತವಾಗ್ತಾ ಇದೆ. ಕಳೆದ ವರ್ಷ 2 ಕಡೆ ಕೋಮು ಘರ್ಷಣೆ ನಡೆದಿತ್ತು. ಪ್ರಕರಣದ ಹಿಂದೆ ಇವರ ಪಾತ್ರದ ಬಗ್ಗೆಯೂ ತನಿಖೆ ನಡೆಸುವಂತೆ ಮನವಿಯನ್ನು ಮಾಡಿದ್ದಾರೆ. ಪೊಲೀಸ್ ಮಹಾನಿರ್ದೇಶಕರು ಸೇರಿ ಮಂಡ್ಯ DCSPಗೆ ದೂರನ್ನು ಕೊಟ್ಟಿದ್ದಾರೆ. ದೂರುದಾರರಾದಂತಹ KR ರವೀಂದ್ರ ಅವರು ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ದೂರನ್ನು ಕೊಟ್ಟಿದ್ದಾರೆ. ಒಂದಲ್ಲ ಎರಡಲ್ಲ ಸುಮಾರು 2,000ಕ್ಕೂ ಹೆಚ್ಚು ಜನ ಇದ್ದಾರೆ. ನಕಲಿ ಆಧಾರ್ ಕಾರ್ಡ್ಗಳನ್ನು ಮಾಡಿಕೊಂಡು ಇಲ್ಲಿ ವಾಸವನ್ನು ಮಾಡ್ತಿದ್ದಾರೆ. ಕೈಗಾರಿಕಾ ಪ್ರದೇಶಗಳಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಇರೋದಷ್ಟೇ ಅಲ್ಲ, ಕೋಮು ಗಲಭೆಗಳು ಆದಾಗ ಕೂಡ ಅವರ ಪಾತ್ರ ಅದರಲ್ಲಿ ಇದೆ ಅಂತ ಆರೋಪವನ್ನು ಕೂಡ ಮಾಡಲಾಗ್ತಾ ಇದೆ. KR ರವೀಂದ್ರ ಅವರು ಇದೀಗ ಎಲ್ರಿಗೂ ಕೂಡ ದೂರನ್ನು ಕೊಟ್ಟಿದ್ದಾರೆ. ಚುನಾವಣಾ ಅಧಿಕಾರಿ ಆಮೇಲೆ ಪೊಲೀಸ್ IG ಅವರಿಗೆ ದೂರನ್ನು ಕೊಟ್ಟಿದ್ದಾರೆ. ಯಾವ ರೀತಿ ಕ್ರಮ ಆಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಇನ್ನು ನಮ್ಮ ಜೊತೆ ಮಾತನಾಡೋದಕ್ಕೆ ದೂರುದಾರರು KR ರವೀಂದ್ರ ಫೋನೋಗೆ ಜಾಯ್ನ್ ಆಗಿದ್ದಾರೆ. ನಮಸ್ತೆ ರವೀಂದ್ರ ಅವರೇ. ನಮಸ್ತೆ ಸರ್, ನಾಗಮಂಗಲದಲ್ಲಿ 2,000ಕ್ಕೂ ಹೆಚ್ಚು ಬಾಂಗ್ಲಾ ವಲಸಿಗರು ಇದ್ದಾರೆ ಅಂತ ನೀವು ದೂರು ಕೊಟ್ಟಿದ್ದೀರಾ. ಯಾವ ರೀತಿ ಅಧಿಕಾರಿಗಳು ಸ್ಪಂದನೆ ಮಾಡ್ತಿದ್ದಾರೆ ಮತ್ತೆ ಯಾವ ರೀತಿ ಇದೆ ಅಲ್ಲಿ ವಾತಾವರಣ ಸರ್ ಹೇಳೋದಾದ್ರೆ? ಸರ್, ಅಧಿಕಾರಿಗಳು ಯಾವುದೇ ರೀತಿ ಸ್ಪಂದನೆ ಮಾಡ್ತಾ ಇಲ್ಲ. ಇವ್ರೇನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಆಧಾರ್ ಕಾರ್ಡ್ ಮತ್ತೆ ವೋಟರ್ ಐಡಿನ ಚೆಕ್ ಮಾಡಿ ಅವರು ಭಾರತದವರು ಅಂತ ಹೇಳಿ ನೆನ್ನೆ SPನೇ ಹೇಳಿಕೆ ಕೊಟ್ಬಿಟ್ಟಿದ್ದಾರೆ. ಈಗ ಅವರು DGPಗೆ ಈಗ ಕೋಗಿಲು ಮತ್ತೆ
ಈಗ ಬೇರೆ ಕಡೆ ಎಲ್ಲ ಅವರ ಏನ್ ಆಧಾರ್ ಕಾರ್ಡ್ ವೋಟರ್ ಐಡಿ ಇದ್ರು ಮೂಲ ದಾಖಲಾತಿ ಸಾಲ ದಾಖಲಾತಿ ಜನನ ಪ್ರಮಾಣ ಪತ್ರ ಪರಿಶೀಲನೆ ಮಾಡಿದಾಗ ಮಂಗಳೂರು ಮತ್ತು ಬೆಂಗಳೂರಿನಲ್ಲಿ ಇವ್ರು ಬಾಂಗ್ಲಾ ಮೂಲದ ವಲಸಿಗರು ಅಂತ ಹೇಳಿ ಪತ್ತೆಯಾಗಿದೆ. ಅವ್ರನ್ನ ಬಂಧಿಸಿದ್ದಾರೆ ಅಲ್ಲಿ ಪೊಲೀಸರು. ಹೇಳಿ ಸರ್. ಮತ್ತೆ ಅವರ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಏಜೆನ್ಸಿ ಏನ್ ಇವ್ರನ್ನ ಕೂಲಿ ಕಾರ್ಮಿಕರ ಕರ್ಕ ಬರ್ತಾರೆ, ಇವರು 20,000 ಕೊಟ್ಟು ಏನು ಉತ್ತರ ಭಾರತದ ಅನ್ಯ ರಾಜ್ಯಗಳು ಏನು ಮಧ್ಯಪ್ರದೇಶ, ಉತ್ತರ ಪ್ರದೇಶ ಮತ್ತೆ ಜಾರ್ಖಂಡ್, ಒರಿಸ್ಸಾ, ಬಿಹಾರ ಈ ತರ ರಾಜ್ಯಗಳಲ್ಲಿ ಇವರು ವೋಟರ್ ಐಡಿ ಮತ್ತು ಆಧಾರ್ ಕಾರ್ಡ್ ನ ಸೃಷ್ಟಿ ಮಾಡ್ಕೊಂಡು ಇಲ್ಲಿ ಕೂಲಿ ಕಾರ್ಮಿಕರಾಗಿ ಮಾಡ್ತಾ ಇದಾರೆ. ಇವ್ರು ಮೂಲ ದಾಖಲಾತಿಗಳನ್ನ ಇವರು ಪರಿಶೀಲನೆ ಮಾಡಿಲ್ಲ. ಈಗ ಜಿಲ್ಲಾಧಿಕಾರಿಗಳು ತನಿಖಾ ತಂಡ ರಚನೆ ಮಾಡಿದ್ದಾರೆ. ಅದಕ್ಕೆ ಮೊದಲೇ ನಾನು ಮೊನ್ನೆ ದೂರು ಕೊಟ್ಟಿದ್ದೀನಿ. ಮಧ್ಯಾಹ್ನನೇ SP ಅವರು ಪತ್ರಿಕಾಳಿಕೆ ಬಿಡುಗಡೆ ಮಾಡಿದ್ದಾರೆ. ಅವರು ಬಾಂಗ್ಲಾದೇಶದವರೆಲ್ಲ ಭಾರತದವರೇ ಅಂತ ಹೇಳಿ. ಆದ್ರೆ ಇಲ್ಲಿ ಸರಿಯಾಗಿ ಇವರು ತನಿಖೆ ಮಾಡ್ತಾ ಇಲ್ಲ ಸರ್. ಇದು ಆಮೇಲೆ ಕೋಮು ಘರ್ಷಣೆ ಒಳಗೂ ಇವ್ರು ಕೈವಾಡ ಇದೆ ಅಂತ ದೂರು ಕೊಟ್ಟಿದ್ದೀರಿ ನೀವು, ಅದಕ್ಕೆ ಏನ್ ಹೇಳ್ತಾರೆ ಸರ್? ಈಗ ಅದನ್ನೇ ಸರ್, ನಾಗಮಂಗಲ ಮತ್ತೆ ಮದ್ದೂರಿನಲ್ಲಿ ಏನು ಗಲಭೆ ಆಗ್ತು, ಅದ್ರ ಹಿಂದೆ ಬಾಂಗ್ಲಾದೇಶದ ಇವ್ರೇನು 700 ಎಕರೆ ವ್ಯಾಪ್ತಿನಲ್ಲಿ ಇದೆ ಕೈಗಾರಿಕೆಗಳು. ಕೋಳಿ ಫಾರಂ, ಫೀಡ್ಸ್ ಫ್ಯಾಕ್ಟ್ರಿ, ಮೂಳೆ ಫ್ಯಾಕ್ಟ್ರಿ, ಸಗರೆ ಫ್ಯಾಕ್ಟ್ರಿ, ಈ ತರ ಹಂಚು ಫ್ಯಾಕ್ಟ್ರಿ, ಈ ತರ ದೊಡ್ಡ ಪ್ರಮಾಣದಲ್ಲಿ ಇದ್ದಂತದ್ದು ಅದು. ಮತ್ತೆ ಏನು 700 ಎಕರೆ ವ್ಯಾಪ್ತಿಯಲ್ಲಿ ಏನ್ ಕೈಗಾರಿಕೆ ಕೋಳಿ ಫಾರಂ ಎಲ್ಲ ಇದೆ, ಆ ಮೂಲ ಮಾಲೀಕರು ಏನು ಸ್ಟಾರ್ ಗ್ರೂಪ್ ಅಂತ ಏನಿದೆ, ಸ್ಟಾರ್ ಗ್ರೂಪ್ ಹೆಸರಲ್ಲಿ ಹಲವಾರು ಕಂಪ್ನಿಗಳು ನಡೆಸ್ತಾ ಇದಾರೆ ಅವರು ಮೂಡಿಗೆರೆ ಮತ್ತೆ ಸಕಲೇಶ್ಪುರದಲ್ಲಿ ಹಿಂದೆ ಮಂಗಳೂರು ಪೆಟ್ರೋಲಿಯಂ ಲಿಮಿಟೆಡ್ ಪೈಪ್ ಲೈನ್ ಇತ್ತು, ಇಂಧನ ಸರಬರಾಜು ಆಗೋದು. ಆ ಪೈಪ್ ಲೈನ್ ಅಲ್ಲಿ ಇಂಧನ ಕದೀತಿದ್ದಂತವ್ರು ಇವರು. ಅದು ಮೂಡಿಗೆರೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಸ್ವಾಮಿ ಅಂತಕ್ಕಂಥವ್ನು ಸಸ್ಪೆಂಡ್ ಮಾಡಿದ್ದಾರೆ. ಇವತ್ತು ಅದು ಪ್ರಕರಣ ಜೀವಂತವಾಗೇ ಇದೆ. ಅಂತವರು ಬಾಂಗ್ಲಾದೇಶ ವಲಸಿಗರಿದ್ರು ಕೂಡ ಪೊಲೀಸ್ನವರು SP ಆಗಿ DC ಆಗ್ಲಿ ಸರಿಯಾಗಿ ಒಂದು ಕ್ರಮವನ್ನ ಜರುಗಿಸ್ತಾ ಇಲ್ಲ. ಇವರು ಏನು ಅಂದ್ರೆ ಅಲ್ಲಿ ಅವರು ಭಾರತದವರೇ ಅಂತೇಳಿ ಸರಿಯಾದ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿದ್ರೆ ಅವರು ಭಾರತ ದೇಶದವರು ಅಂತೇಳಿ ನುಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದಾರೆ. ಈಗಾಗಲೇ ಮತ್ತೆ ಮಂಡ್ಯ ಜಿಲ್ಲೆಯಲ್ಲಿ 10,000ಕ್ಕಿಂತ ಹೆಚ್ಚು ಇದಾರೆ ಅಂತ ಹೇಳಿ ಕೊಟ್ಟಿದ್ದೀನಿ. ಯಾಕೆಂತ ಹೇಳಿದ್ರೆ ಇಲ್ಲಿ ಹಾಲು ಮನೆ, ರೈಸ್ ಮಿಲ್ಗಳಾಗಿರ್ಬೋದು, ಕಲ್ಯಾಣ ಮಂಟಪಗಳಾಗಿರ್ಬೋದು, ಬಾರ್ ಅಂಡ್ ರೆಸ್ಟೋರೆಂಟ್ ಆಗಿರ್ಬೋದು, ಇಟ್ಕೆ ಫ್ಯಾಕ್ಟ್ರಿಗಳಾಗಿರ್ಬೋದು, ಮತ್ತೆ ಎಲ್ಲಾ ಇಂಡಸ್ಟ್ರಿಯಲ್ಲೂ ಕೂಡ ಇವರು ಆವರಿಸ್ಕೊಂಡಿದ್ದಾರೆ. ಇವರ ಮೂಲ ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಾ ಇಲ್ಲ. ಬಾಂಗ್ಲಾದೇಶದ ವಲಸಿಗರು ಬಂದ್ಮೇಲೆ ಮಂಡ್ಯದಲ್ಲಿ ಕೆಲವು ಕ್ರೈಮ್ಗಳೆಲ್ಲ ನಡೆದಿದೆ. ಅದ್ರ ಬಗ್ಗೆ ಕೂಡ ನಾವು SP ಗಮನಕ್ಕೆ ತಂದಿದ್ದೀವಿ ಸರ್. ಓಕೆ ಥ್ಯಾಂಕ್ ಯು ರವೀಂದ್ರ ಅವರೇ TV5 ಜೊತೆ ಮಾತನಾಡಿದ್ದಕ್ಕಾಗಿ. ನಾಗಮಂಗಲ ತಾಲೂಕು ಸ್ಟಾರ್ ಚಿಕನ್ ಅನ್ನೋ ಒಂದು ಇದರಲ್ಲಿ ಸಂಸ್ಥೆಯಲ್ಲಿ ಸುಮಾರು 600 ಎಕರೆ ಇರುತ್ತೆ. ಅದರಲ್ಲಿ ತುಂಬ ಜನ ಬಾಂಗ್ಲಾದೇಶದವರು ಬಂದು ವಾಸ ಇರ್ತಾರೆ ಅಂತ ಹೇಳ್ಬಿಟ್ಟು ಯಾರೊಂದು ಬಾತ್ಮೀದಾರರು ಬಂದು ನನಗೆ ಒಂದು ಮಾಹಿತಿ ತಿಳಿಸ್ತಾರೆ. ಇದಕ್ಕೆ ಸಂಬಂಧವಾಗಿ ನಾನು ಅಲ್ಲಿ ಸ್ಥಳೀಯ ಅಧಿಕಾರಿಗಳಿಗೆ ತಿಳಿಸಿರ್ತೀನಿ. ಅದು ವೆರಿಫೈ ಮಾಡಿಬಿಟ್ಟು ಡೀಟೇಲ್ ತಿಳ್ಕೊಂಡು ನನಗೆ ಒಂದು ರಿಪೋರ್ಟ್ ಕೊಡಲಿಕ್ಕೆ ಅವರು ದಿನಾಂಕ 13ನೇ ತಾರೀಕು ಒಂದು ರಿಪೋರ್ಟ್ ಕೊಟ್ಟಿರ್ತಾರೆ. ಆ ರಿಪೋರ್ಟ್ನಲ್ಲಿ ವೆಸ್ಟ್ ಬೆಂಗಾಲ್ ಅವರು 81 ಜನ, UP ಅವರು 2 ಜನ, ಬಿಹಾರ್ 19, ಅಸ್ಸಾಮಲ್ಲಿ 9 ಜನ, ಒರಿಸ್ಸಾಲಿ 24 ಜನ, ಮತ್ತು MP ಅವರು 2 ಜನ, ಛತ್ತೀಸ್ಗಢದಿಂದ 4 ಜನ ವರ್ಕರ್ಸ್ ಅಲ್ಲಿ ಬಂದಿರ್ತಾರೆ ಅಂತ ತಿಳಿದು ಬಂದಿದೆ. ಅವ್ರದ್ದು ಆಧಾರ್ ಕಾರ್ಡ್ ಸಹ ಅವರು ಕಳಿಸಿರ್ತಾರೆ. ಇದರಲ್ಲಿ ಅವರು ಹೇಳಿದಂತೆ ಅವರು ಹೊರ ರಾಜ್ಯದವರು ಆಗಿರ್ತಾರೆ, ಯಾವುದು ಬಾಂಗ್ಲಾದೇಶದವರು ನಿವಾಸಿಗಳು ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ವರದಿ ಕೊಟ್ಟಿದ್ದಾರೆ. ಇನ್ನೂ ಅದು ವಿಚಾರಣೆ ಹಂತದಲ್ಲಿ ಇದೆ. ನಾಗಮಂಗಲ ತಾಲೂಕು ಸ್ಟಾರ್ ಚಿಕನ್ ಅನ್ನೋ ಒಂದು ಇದರಲ್ಲಿ ಸಂಸ್ಥೆಯಲ್ಲಿ ಸುಮಾರು 600 ಎಕರೆ